ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಕಥಾಪಯಣ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ವಿಧಿ ನಿಶ್ಚಿತ ಅನುಬಂಧ ಸಂಚಿಕೆ 2. ಮಾನ್ವಿತ ಆ ಲೆಟರ್ ಓದಿದ ಮೇಲೆ ಅದನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ರೆಡಿಯಾಗಿ ಕೆಳಗಡೆ ಬಂದವಳು ಕ್ಯಾಬ್ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟಳು. ಕಾರಲ್ಲಿ ಕುಳಿತರೂ ಕೂಡ ಅವಳಿಗೆ ನಿನ್ನೆ ರಾತ್ರಿ ಗಂಡನ ಜೊತೆ ಕಳೆದ ಕ್ಷಣಗಳ ನೆನಪು ಇನ್ನಿಲ್ಲದೆ ಮನಸ್ಸಿನಲ್ಲಿ ವಿಚಲಿತವಾಗಿತ್ತು. ಅದೂ ಅಲ್ಲದೆ ಅವನನ್ನು ಈಗಲೇ ನೋಡಬೇಕೆನ್ನುವ ಆಸೆ ಅತಿ ಹೆಚ್ಚಾಗಿ ಕಾಡುತ್ತಿತ್ತು. ನಿನ್ನೆ ತಾನೇ ನನ್ನ ಜೀವನ ಶುರುವಾಗಿದೆ ಎನ್ನುವ ಖುಷಿಯಲ್ಲಿ ಡ್ರೈವರ್ ಬಳಿ, ಅಣ್ಣ ಇಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದ ಹತ್ರ ಕಾರ್ ನಿಲ್ಲಿಸಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನು ನಿಮಗೆ ಎಕ್ಸ್ಟ್ರಾ ವೇಟಿಂಗ್ ಚಾರ್ಜಸ್ ಕೊಡ್ತೀನಿ ಎಂದಳು. ಇವಳು ಬಾಯಿ ತುಂಬ ಅನ್ನ ಎಂದಿದ್ದೆ ಅವನು ಸರಿ ಎಂದು ಒಪ್ಪಿಕೊಂಡು ದಾರಿಯ ಮಧ್ಯ ಕಾಣುವ ವೀರಾಂಜನೇಯ ದೇವಸ್ಥಾನದ ಹತ್ತಿರ ತನ್ನ ಕಾರ್ ನಿಲ್ಲಿಸಿದ. ಕಾರಿಂದ ಕೆಳಗಿಳಿದವಳು ದೇವಸ್ಥಾನದ ಒಳಗಡೆ ಬಂದು ದೇವರ ಮುಂದೆ ಕೈ ಮುಗಿದು, ನನ್ನ ಜೀವನದಲ್ಲಿ ಏನೆಲ್ಲ ನಡೆಯಿತು ಅಂತ ನಿಂಗೂ ಗೊತ್ತು ತಂದೆ. ಹಳೆಯ ಘಟನೆ ಮತ್ತು ಅವರೆಲ್ಲರಿಂದ ತುಂಬ ದೂರ ಬಂದಿದ್ದೇನೆ. ಹೊಸ ಬದುಕು ಶುರು ಮಾಡಿದ್ದೇನೆ. ಆದರೆ ಯಾವಾಗಲೂ ಅವರಿಬ್ಬರ ನೆನಪು ನನ್ನ ಕಾಡುತ್ತೆ. ಆದಷ್ಟು ಬೇಗ ಅವರಿಬ್ಬರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಅವರ ನೆನಪು ಬಿಟ್ಟು ಬಿಡದೆ ನನ್ನ ಕಾಡುತ್ತಿದೆ. ಅವರು ಈಗ ನೋಡುವುದಕ್ಕೆ ಹೇಗಿದ್ದಾರೆ, ಏನು, ಮರಳಿ ಅವರನ್ನು ನನ್ನ ಬದುಕಿಗೆ ಬರಬೇಕು ತಂದೆ. ಯಾವಾಗಲೂ ನಿನ್ನ ದಯೆ ನನ್ನ ಮೇಲಿರಲಿ ಎಂದು ಕಣ್ಮುಚ್ಚಿ ಬೇಡಿದವಳ ಕಣ್ಮುಂದೆ ಮಾನು ಬಂಗಾರಿ, ಇಲ್ಲಿ ನೋಡು ಎನ್ನುವ ಧ್ವನಿ ಅವಳನ್ನು ಕಾಡಿತು. ಅವಳ ಕಣ್ಣಿಂದ ಜಾರಿದ ಕಂಬನಿ ಒರೆಸಿಕೊಂಡವಳು ದೇವರನ್ನ ಮತ್ತೊಮ್ಮೆ ಕಣ್ತುಂಬಿಕೊಂಡು ಮಂಗಳಾರತಿ ಪಡೆದವಳು ಅಲ್ಲಿಂದ ಮತ್ತೆ ಕ್ಯಾಬಲ್ಲಿ ಬಂದು ಕುಳಿತರೆ ಡ್ರೈವರ್ ಅವಳ ಕಡೆಯೊಮ್ಮೆ ನೋಡಿ ಕಾರ್ ಸ್ಟಾರ್ಟ್ ಮಾಡಿದ್ದ. ಕೆಲ ಕ್ಷಣಗಳ ನಂತರ ಮಾನ್ವಿತ ಮನೆಗೆ ಬಂದರೆ ಮನೆಯಲ್ಲಿ ಯಾರೊಬ್ಬರೂ ಇರಲಿಲ್ಲ. ಒಂದಿಬ್ಬರು ಕೆಲಸದವರು ಅವರವರ ಕೆಲಸದಲ್ಲಿ ತೊಡಗಿದ್ದರು. ಅತ್ತೆ ಮಾವ ಎಲ್ಲಿ ಎಂದು ಹುಡುಕಿಕೊಂಡು ಅವರ ರೂಮ್ ಬಳಿ ಬಂದರೆ ಅವರೂ ಕೂಡ ಕಾಣಲಿಲ್ಲ. ಒಂದು ರೀತಿ ಬೇಸರದಲ್ಲೇ ಅವಳ ರೂಮ್ ಬಂದು ಸೇರಿದವಳು ಅವಳ ಗಂಡನ ಫೋಟೋ ನೋಡಿ, ಯಾಕೆ ನೀವು ಈ ರೀತಿ ಮಾಡಿದ್ರಿ? ಒಂದು ಮಾತು ಹೇಳದೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗುವಂಥದ್ದು ಏನಿತ್ತು? ನಿಮ್ಮ ನೆನಪು ನನಗೆ ಎಷ್ಟು ಬರ್ತಾ ಇದೆ ಗೊತ್ತಾ ಎಂದವಳು ನಸುನಕ್ಕು. ನಂತರ ಕಬೋರ್ಡ್ ಓಪನ್ ಮಾಡಿ ಅದರಲ್ಲಿ ಇದ್ದ ಒಂದು ಬಾಲ್ಯದ ಫೋಟೋ ತೆಗೆದು ಅದರ ಮೇಲೆ ಕೈ ಆಡಿಸಿ, ನೀವಿಬ್ಬರು ಎಲ್ಲಿದ್ದೀರಾ? ಆದಷ್ಟು ಬೇಗ ನೀವು ನನಗೆ ಸಿಗ್ತೀರಾ. ನನ್ನ ಗಂಡ ರಿಟರ್ನ್ ಬೆಂಗಳೂರು ಬರ್ತಿದ್ದಂಗೆ ನಿಮ್ಮಿಬ್ಬರ ಬಗ್ಗೆ ಹೇಳಿ ನಿಮ್ಮನ್ನು ಹುಡುಕುವ ವ್ಯವಸ್ಥೆ ಮಾಡ್ತೀನಿ ಎಂದು ಖುಷಿಯಲ್ಲೇ ಆ ಫೋಟೋಗೆ ಮುತ್ತು ಕೊಟ್ಟು ಅದನ್ನೇ ಎತ್ತಿಟ್ಟು ಅಡಿಗೆ ಮನೆ ಕಡೆ ಬಂದಳು. ಇನ್ನು ಈ ಕಡೆ ಶ್ರೇಯಾ ಕೂಡ ಸ್ನಾನ ಮುಗಿಸಿಕೊಂಡು ಅವಳು ತಂದಿದ್ದ ಮತ್ತೊಂದು ಜೊತೆ ಬಟ್ಟೆ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ಒಂದು ಬಾರಿ ಅಭಿಗೆ ಕಾಲ್ ಮಾಡಿದಳು. ಬಟ್ ಅವನ ನಂಬರ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಕಣ್ಣಲ್ಲಿ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹಾಸ್ಪಿಟಲ್ ಕಡೆ ಹೊರಟಳು. ದಾರಿಯ ಮಧ್ಯ ಶ್ರೇಯಾ ಕಣ್ಣಿಗೆ ಅದೇ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕಣ್ಣಿಗೆ ಬಿದ್ದಿತ್ತು. ಡ್ರೈವರ್ ಹತ್ತಿರ 1 ನಿಮಿಷ ಎಂದವಳು ಕಾರಿಂದ ಕೆಳಗಿಳಿದು ದೇವಸ್ಥಾನದ ಒಳಗೆ ಬಂದು ದೇವರಿಗೆ ಕೈ ಮುಗಿದು, ನನ್ನ ಜೀವನ ಈ ರೀತಿ ಒಂದು ತಿರುವು ಪಡೆಯುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಜೀವನ ಕಷ್ಟದ ಜೊತೆ ಅಭಿ ಮೇಲಿರುವ ಪ್ರೀತಿ ಹಾಗೂ ನನ್ನ ತಮ್ಮನಿಗೋಸ್ಕರ ನಾನು ಈ ರೀತಿ ತಪ್ಪು ಮಾಡಿದೆ. ನಾನು ಮಾಡಿದ ಈ ತಪ್ಪನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳಲಾರೆ. ಹಾಗೆ ಬದುಕಿನವರೆಗೂ ಇನ್ನೊಂದು ಯಾವ ಗಂಡಸಿನ ಆಸರೆ ಕೂಡ ಬಯಸಲಾರೆ ಎಂದವಳು ಮತ್ತೆ ದೇವರನ್ನ ನೋಡುತ್ತಾ ಇವಳೂ ಕೂಡ ಬೇಡಿಕೊಂಡಿದ್ದು ಅದೇ. ಹಾಗೆ ಅವರಿಬ್ಬರು ಎಲ್ಲಿದ್ದಾರೆ ಗೊತ್ತಿಲ್ಲ, ಹೇಗಿದ್ದಾರೆ ಗೊತ್ತಿಲ್ಲ. ಆದಷ್ಟು ಬೇಗ ಅವರಿಬ್ಬರು ನನ್ನ ಬದುಕಿಗೆ ಮರಳಿ ಬರಬೇಕು. ಅವರನ್ನು ಇಷ್ಟು ದಿನ ಎಲ್ಲ ಕಡೆ ಹುಡುಕಿದ್ದೇನೆ, ಆದರೂ ಅವರು ಸಿಗಲೇ ಇಲ್ಲ. ಆದಷ್ಟು ಬೇಗ ಅವರು ನನ್ನ ಕಣ್ಣ ಮುಂದೆ ಬರುವ ಹಾಗೆ ಮಾಡು ಎಂದು ಬೇಡಿಕೊಂಡವಳು ಮಂಗಳಾರತಿ ಪಡೆದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಮತ್ತೆ ಕ್ಯಾಬಲ್ಲಿ ಬಂದು ಕುಳಿತರೆ ಕ್ಯಾಬ್ ಹಾಸ್ಪಿಟಲ್ ಕಡೆ ಹೊರಟಿತ್ತು. ಕೆಲ ನಿಮಿಷಗಳ ನಂತರ ಹಾಸ್ಪಿಟಲ್ ಬಂದು ತಲುಪಿದ ಶ್ರೇಯಾ ಇಮ್ಮಿಡಿಯೇಟ್ ತಮ್ಮನನ್ನು ಹುಡುಕಿಕೊಂಡು ಅವನಿದ್ದ ವಾರ್ಡ್ ಬಳಿ ಹೋದಳು.
ನಿನ್ನೆ ತಾನೇ ಅವನಿಗೆ ಹಾರ್ಟ್ ಆಪರೇಷನ್ ಆಗಿತ್ತು. ರಿಷಿ ಎಂದು ಕೂಗುತ್ತಾ ವಾರ್ಡ್ ಒಳಗೆ ಬಂದರೆ ನರ್ಸ್ ಅಲ್ಲಿಯೇ ಇದ್ದಳು. ಇವಳ ಪರಿಚಯವಿದ್ದ ಕಾರಣ, ಮೇಡಮ್ ನಿಧಾನವಾಗಿ ಮಾತಾಡಿ, ನಿಮ್ಮ ತಮ್ಮನಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಎಂದಳು. ಅವನ ಬಾಯಿಗೆ ಹಾಕಿದ ಆಕ್ಸಿಜನ್ ಮಾಸ್ಕ್ ನೋಡುತ್ತಾ ಅವನ ಹಣೆಯ ಮೇಲೆ ಬಿದ್ದ ಅವನ ಪುಡಿ ಕೂದಲನ್ನು ನಿಧಾನವಾಗಿ ಹಿಂದೆ ಸರಿಸಿ ಅವನ ಹಣೆಗೆ ಬೆಚ್ಚನೆಯ ಮುತ್ತು ಕೊಟ್ಟು, ಅಂತೂ ನಾನಿನ್ನ ಉಳಿಸಿಕೊಂಡೆ ಕಣೋ, ನೀನು ಸಂಪೂರ್ಣವಾಗಿ ಮೊದಲಿನ ಹಾಗೆ ಹುಷಾರಾಗಬೇಕು. ನಾನೀಗ ಬದುಕಿರುವುದೇ ನಿನಗೋಸ್ಕರ ಕಣೋ ಎಂದವಳು ಅವನ ಪಕ್ಕ ಇದ್ದ ಚೇರ್ ಮೇಲೆ ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತದೆ ಎಂದು ಕಾಯುತ್ತಾ ಕುಳಿತಳು. ಕೆಲ ಕ್ಷಣಗಳ ನಂತರ ರಿಷಿಗೆ ಪ್ರಜ್ಞೆ ಬಂದಿತ್ತು. ಅವನು ನಿಧಾನವಾಗಿ ಕಣ್ಣು ತೆರೆದು ಮೊದಲು ಸೂರು ನೋಡಿದ. ನಂತರ ತನ್ನ ಪಕ್ಕ ಯಾರೋ ಕೈ ಹಿಡಿದು ಕುಳಿತಿದ್ದಾರಲ್ಲ ಎಂದು ತಿರುಗಿದರೆ ಅವನ ಮುದ್ದಿನ ಅಕ್ಕ. ಅಕ್ಕ ಎಂದ. ಅವನ ಧ್ವನಿಗೆ ಎದ್ದು ನಿಂತು, ರಿಷಿಪುಟ್ಟ ನಿಂಗೆ ಪ್ರಜ್ಞೆ ಬಂತ ಎಂದವಳ ಕಣ್ಣಲ್ಲಿ ಖುಷಿಯ ಕಣ್ಣೀರು. ಹ್ಞೂ ಅಕ್ಕ ಎಂದ. ನಿಂಗೆ ಆಪರೇಷನ್ ಸಕ್ಸಸ್ ಆಯಿತು. ನೀನು ಕೂಡ ಮೊದಲ ಹಾಗೆ ನನ್ನ ಜೊತೆ ಖುಷಿ ಖುಷಿಯಾಗಿ ಇರಬಹುದು ಕಣೋ. ಅದಕ್ಕೆಲ್ಲ ಕಾರಣ ಅಭಿ ಅವನು ಕೊಟ್ಟ ದುಡ್ಡಿಂದ ಇಷ್ಟೆಲ್ಲ ಆಗಿದ್ದು ಎಂದು ಖುಷಿಯಲ್ಲಿ ಮಾತನಾಡುತ್ತಿದ್ದರೆ ಅಷ್ಟರಲ್ಲೇ ನರ್ಸ್ ಡಾಕ್ಟರನ್ನು ಕರೆದುಕೊಂಡು ಒಳ ಬಂದಿದ್ದಳು. ಶ್ರೇಯಾ, ಸಮಾಧಾನ ಮಾಡಿಕೊಳ್ಳಿ, ನಿಮ್ಮ ಸಂತೋಷ ಅರ್ಥ ಆಗ್ತಿದೆ. ನಿಮ್ಮಿಂದ ನಿಮ್ಮ ತಮ್ಮನಿಗೂ ಕೂಡ ಹೆಚ್ಚು ಸ್ಟ್ರೆಸ್ ಆಗಬಾರ್ದಲ್ವಾ ಎಂದು ಸಮಾಧಾನವಾಗಿಯೇ ರಿಷಿಯನ್ನು ಮತ್ತೊಮ್ಮೆ ಪರೀಕ್ಷಿಸಿದರು. ಅವನು ಅಕ್ಕ ಮತ್ತು ಡಾಕ್ಟರ್ ಇಬ್ಬರನ್ನು ಕೂಡ ನೋಡುತ್ತಿದ್ದ. ಆಗ ಶ್ರೇಯಾ, ಡಾಕ್ಟರ್, ಇವಾಗ ನನ್ನ ತಮ್ಮ ಮೊದಲಿನ ಹಾಗೆ ಯಾವಾಗ ಆಗ್ತಾನೆ? ಅವನ ನೀವು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಎಂದು ಮಾತನಾಡುತ್ತಿದ್ದರೆ ಅವಳನ್ನೇ ನೋಡುತ್ತಾ ರಿಷಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದರು. ಇನ್ನೊಂದು ವಾರ ಇಲ್ಲೇ ಇರಬೇಕಾಗತ್ತೆ, ಆಮೇಲೆ ನಾವು ನೋಡಿಕೊಂಡು ಡಿಸ್ಚಾರ್ಜ್ ಮಾಡ್ತೀನಿ ಎಂದರು. ನಂತರ ಅವನಿಗೆ ಕೊಡುವ ಊಟದ ಬಗ್ಗೆ ಮತ್ತು ಅವನ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಮಾತನಾಡುತ್ತಾ ಅಲ್ಲೇ ನಿಂತರು. ಮತ್ತೊಂದು ಕಡೆ ಪ್ರೈವೇಟ್ ಜೆಟ್ ಮೂಲಕ ಹೈದರಾಬಾದ್ನ ಒಂದು ಪ್ರತಿಷ್ಠಿತ ಬಂಗಲೆ ಮುಂದೆ ಬಂದು ತಲುಪಿದರು ಅವರಿಬ್ಬರು. ಅವರು ಕೆಳಗಿಳಿಯುತ್ತಿದ್ದ ಹಾಗೆ ಇಬ್ಬರ ಮುಖದಲ್ಲೂ ಕೂಡ ಗೆದ್ದೆ ಎನ್ನುವ ಒಂದು ಸಂತೃಪ್ತಿಯ ನಗುವಿತ್ತು. ಇಬ್ಬರು ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಮನೆಯ ಗಾರ್ಡನ್ ಹತ್ತಿರ ಬರುತ್ತಿದ್ದ ಹಾಗೆ ಮೊದಲೊಬ್ಬನಿಗೆ ಫೋನ್ ಕಾಲ್ ಬಂದಿತ್ತು. ಸರ್, ಮಾನ್ವಿತಾ ಮೇಡಮ್ ಅವರು ಹೋಟೆಲಿಂದ ಮೊದಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇವಾಗ ಮನೆಗೆ ಬಂದು ತಲುಪಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ. ನಾನು ಅವರ ಪ್ರತಿಯೊಂದು ಮೂಮೆಂಟನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಂದ. ವೆರಿ ಗುಡ್, ನಾ ಹೇಳುವವರೆಗೂ ಪ್ರತಿದಿನ ಅವಳ ಮೇಲೆ ಕಣ್ಣಿಟ್ಟಿರು ಎಂದವನು ಅವನ ಜೊತೆ ಕೆಲ ಕ್ಷಣ ಮಾತನಾಡಿ ಕಾಲ್ ಕಟ್ ಮಾಡಿದ. ಅಷ್ಟರಲ್ಲೇ ಇನ್ನೊಬ್ಬನ ನಂಬರ್ಗೂ ಕೂಡ ಕಾಲ್ ಬಂದಿತ್ತು. ಸರ್, ಶ್ರೇಯಾ ಮೇಡಮು ಹೋಟೆಲಿಂದ ಹೊರಟಿರೋರು ದೇವಸ್ಥಾನಕ್ಕೆ ಹೋಗಿ ನಂತರ ಅಲ್ಲಿಂದ ಈಗ ಹಾಸ್ಪಿಟಲ್ ಬಂದಿದ್ದಾರೆ. ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ರು ಎಂದು ಅಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಕೂಡ ಮುಟ್ಟಿಸಿದ. ಇವನೂ ಕೂಡ ನಕ್ಕವನು, ನಾನು ಹೇಳೋ ಅಷ್ಟೂ ದಿನವೂ ಕೂಡ ಅವಳ ಪ್ರತಿಯೊಂದು ನಡೆ ಅಬ್ಸರ್ವ್ ಮಾಡ್ತಿರು, ಹಾಗೆ ಅವಳ ಸಣ್ಣ ಮೂಮೆಂಟ್ ಕೂಡ ಮಿಸ್ ಆಗಬಾರ್ದು, ಅರ್ಥ ಆಯ್ತಲ್ವಾ ಎಂದು ಗಂಭೀರವಾಗಿಯೇ ಹೇಳಿದ್ದ. ಸರಿ ಸರ್, ಅರ್ಥ ಆಯಿತು ಎಂದು ಹೇಳಿದವನು ಕಾಲ್ ಕಟ್ ಮಾಡಿದ. ಇಬ್ಬರು ಮುಖ ನೋಡಿಕೊಂಡು ಪಾಪ ದೇವರ ಹತ್ತಿರ ಹೋಗಿ ಅದೇನು ಬೇಡಿಕೊಂಡ ನಂತರ ಈಗ ಇಬ್ಬರು ಕೂಡ ಸೇರೋ ಜಾಗಕ್ಕೆ ಸೇರಿದ್ದಾರೋ ಎಂದು ಇಬ್ಬರ ಹುಡುಗಿಯರ ಬಗ್ಗೆ ಕೆಲ ನಿಮಿಷ ಮಾತನಾಡಿಕೊಂಡು ಮತ್ತೆ ನಡೆಯುತ್ತಾ ಆ ಭವ್ಯ ಬಂಗಲೆಯ ಮುಖ್ಯ ಬಾಗಿಲ ಮುಂದೆ ಬಂದು ನಿಂತರು. ಅಷ್ಟರಲ್ಲೇ ಒಳಗಡೆಯಿಂದ, ಒಂದು ನಿಮಿಷ ನನ್ನ ಮುದ್ದಿನ ಮೊಮ್ಮಕ್ಕಳೇ ಎಂದರು ಆ ಮನೆಯ ಹಿರಿಜೀವ ತೇಜಸ್ವಿನಿ. ಅಜ್ಜಿ ಎಂದು ಇಬ್ಬರು ನಕ್ಕರೆ ಅಂದುಕೊಂಡ ಕೆಲಸ ಸಾಧಿಸಿ ಬಂದಿರೋ ಹಾಗಿದೆ ನನ್ನ ಮೊಮ್ಮಕ್ಕಳು ಎಂದು ಕೆಲಸದವರ ಕಡೆ ಕನಸನ್ನೇ ಮಾಡಿದರೆ ಅವರು ಆರತಿ ಮಾಡಿ ಮುದ್ದಿನ ಇಬ್ಬರು ಮೊಮ್ಮಕ್ಕಳನ್ನು ಅಜ್ಜಿ ಒಳಗಡೆ ಕರೆದರು. ಇಬ್ಬರು ಕೂಡ ಅಜ್ಜಿಯ ಕಾಲಿಗೆ ಎರಗಿ ಆಶೀರ್ವಾದ ಪಡೆದ ನಂತರ ಇಬ್ಬರು ಅಜ್ಜಿಯ ಭುಜವನ್ನು ಬಳಸಿ, ನೀವು ಇನ್ಮುಂದೆ ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡಿ, ನಾವು ಅಂದುಕೊಂಡಿದ್ದು ಆಗಿದೆ, ಹಾಗೆ ಆದಷ್ಟು ನಮ್ಮ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತೆ, ನಮ್ಮ ಕೈಗೆ ಏನು ಸೇರಬೇಕೋ ಅದು ಕೂಡ ಸೇರುತ್ತೆ ಎಂದರು. ಅಜ್ಜಿ ಮೊಮ್ಮಕ್ಕಳ ತಲೆ ಸವರಿ, ಸರಿ ಸರಿ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡಿ ಎಂದರು. ಇಬ್ಬರು ನಕ್ಕು ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೊರಟವರು ವಿರುದ್ಧ ದಿಕ್ಕಿನಲ್ಲಿ ಇದ್ದ ಅವರ ರೂಮ್ ಸೇರಿಕೊಂಡರು.
ಇಬ್ಬರು ಕೂಡ ರೂಮ್ ಬಾಗಿಲು ಹಾಕಿಕೊಳ್ಳುವ ಮುಂಚೆ ಕೂಡ ತುಂಬ ಸಂತೋಷದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಕಥೆಯ ಬಗ್ಗೆ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಇಂತಿ ನಿಮ್ಮ ಪವಿತ್ರ. ಎಲ್ಲರಿಗೂ ಧನ್ಯವಾದಗಳು.